ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಬ್ಯಾಚಲರ್ಸ್ ಅಡುಗೆ ಕಾರ್ಯಕ್ರಮಕ್ಕೆ ಎಲ್ಲ ಸ್ನೇಹಿತರನ್ನು ಸ್ವಾಗತಿಸ್ತೇನೆ. ಸ್ನೇಹಿತರೆ, ಇವತ್ತೊಂದು ಡಿಫ್ರೆಂಟ್ ಆದಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ತೊಗೊಂಡು ಬಂದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬಾ ಈಸಿಯಾಗಿ ಮಾಡುವಂಥದ್ದು, ಹಾಗೆ ಮನೆಯ ಮಂದಿ ಎಲ್ಲ ಕೂಡ ಒಪ್ಕೊಳ್ಳುವಂಥದ್ದು. ಎಸ್ ಸ್ನೇಹಿತರೆ, ಇವತ್ತು ನಾನು ತೋರಿಸ್ತಾ ಇರೋದು ಅವಲಕ್ಕಿ ಸ್ಟಿಕ್ಸ್. ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ 1 ಕಪ್ನಷ್ಟು ಅವಲಕ್ಕಿಯನ್ನು ಒಂದು ಪಾತ್ರೆ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನೀರನ್ನು ಹಾಕಿ ಈ ಒಂದು ಅವಲಕ್ಕಿಯನ್ನು ಚೆನ್ನಾಗಿ ತೊಳ್ಕೊಳ್ತೀನಿ. ಇದು ಗಟ್ಟಿ ಅವಲಕ್ಕಿ, ನೆನಪಲ್ಲಿರಲಿ, ಇದು ಪೇಪರ್ ಅವಲಕ್ಕಿ ಅಲ್ಲ. ಇದನ್ನು ಚೆನ್ನಾಗಿ ತೊಳೆದು ನೀರನ್ನು ಸೋರಾಕ್ಬಿಡೋಣ ಸ್ನೇಹಿತರೆ. ನೋಡಿ, ಅವಲಕ್ಕಿ ರೆಡಿ ಇದೆ. ಈಗ ಇದನ್ನು ಯಾವ ರೀತಿ ಇರಬೇಕು ಇದರ ಕನ್ಸಿಸ್ಟೆನ್ಸಿ ಅಂದರೆ, ನಾವು ಬಿಗಿಯಾಗಿ ಅಮ್ಕಿ ಹಿಡಿದ್ರೆ ಅವಲಕ್ಕಿ ಒಂದಕ್ಕೊಂದು ಗಟ್ಟಿಯಾಗಿ ಅಂಟ್ಕೋಬೇಕು. ಸೊ ಅದಕ್ಕೋಸ್ಕರ ಇದನ್ನು 2 ನಿಮಿಷಗಳ ಕಾಲ ಹಾಗೆ ಅವಲಕ್ಕಿಯನ್ನು ಬಿಟ್ಬಿಡೋಣ. ಆನಂತರ ಇದನ್ನು ಚೆನ್ನಾಗಿ ಹಿಸ್ಕಿ ಅದನ್ನೆಲ್ಲವನ್ನು ಕೂಡ ಗಟ್ಟಿ ಗಟ್ಟಿ ಥರ ಅಂದರೆ ಮುದ್ದೆ ಥರ ಮಾಡ್ಕೋಬೇಕಾಗತ್ತೆ. ಆನಂತರ ಮುದ್ದೆ ಥರ ಆದ ನಂತರ ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕಬೇಕಾಗತ್ತೆ. ಕಡಲೆ ಹಿಟ್ಟನ್ನು ಅಷ್ಟೇ ತುಂಬ ಜಾಸ್ತಿ ಹಾಕೋದು ಬೇಡ, 1 ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ಸೊ ಎಲ್ಲವನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ನೆನಪಲ್ಲಿರಲಿ, ಕಡಲೆ ಹಿಟ್ಟು ನಿಮಗೆ ತುಂಬ ಏನು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅರ್ಧ ಕಪ್ ಹಾಕ್ಕೊಂಡ್ರೂ ಪರವಾಗಿಲ್ಲ. ನಂತರ ಹಸಿರು ಮೆಣಸಿನ್ಕಾಯಿ, ನಿಮ್ಮ ಖಾರ ಜಾಸ್ತಿ ಬೇಕು ಅಂದರೆ 1-2 ಹಾಕ್ಕೊಳ್ಳಿ. ನಂತರ ಈರುಳ್ಳಿ, ಒಂದು 2 ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಟೀ ಸ್ಪೂನು. ನಂತರ ಅರಿಶಿಣ 1/4 ಟೀ ಸ್ಪೂನು. ಕೆಂಪು ಮೆಣಸಿನಕಾಯಿಯ ಪುಡಿಯನ್ನು 1 ಟೀ ಸ್ಪೂನಷ್ಟು ಹಾಕ್ಕೊಂಡು ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಡಿ. ನಿಮಗೆ ಇದರ ಟೇಸ್ಟ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಗರಂ ಮಸಾಲ 1 ಅರ್ಧ ಟೀ ಸ್ಪೂನ್ ಹಾಕೋಬೇಕು ಸ್ನೇಹಿತರೆ. ಹಾಕೊಂಬಿಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇವೆಲ್ಲವನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡಿ, ಅದರಲ್ಲೂ ಮುಖ್ಯವಾಗಿ ಈರುಳ್ಳಿ ಅದು ಬಿಡಿ ಬಿಡಿ ಆಗೋ ರೀತಿಯಲ್ಲಿ ಮಾಡಿಕೊಡಿ. ನಂತರ 1 ಟೀ ಸ್ಪೂನಷ್ಟು ಅಜ್ವೈನನ್ನು ಕೈಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಉಜ್ಜಿ, ಆವಾಗ ಅದೇನಾಗುತ್ತೆ ಅಂದರೆ ಆ ಒಂದು ಸ್ವಾದ ಅಥವಾ ಅದರ ಒಂದು ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಸೊ ಅನಂತರ ಇದನ್ನೆಲ್ಲವನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ನೇಹಿತರೆ. ಆದಷ್ಟು ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಸ್ವಲ್ಪ ನೀರನ್ನು ಬಳಸಿ, ಇಲ್ಲದೇ ಇದ್ದರೆ ಹಾಗೆ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಇದರಲ್ಲಿ ಈರುಳ್ಳಿ ಇರೋದ್ರಿಂದ ಈರುಳ್ಳಿ ನೀರನ್ನು ಬಿಟ್ಕೊಬಿಡುತ್ತೆ ಆನಂತರ, ಹಾಗಾಗಿ ಮೆತ್ತಗೆ ಆಗಿಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ನಿಮಗೆ ಅವಶ್ಯಕತೆ ಇದೆ ಅಂದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ 1-2 ಕಡ್ಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮತ್ತು ಇದನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡು ನಿಮ್ಮ ಒಂದು ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು, ಅಂದರೆ ಯಾಕೆಂದರೆ ಇದು ಕೈಗೆ ಕಚ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕೈಗೆ ಎಣ್ಣೆಯನ್ನು ಹಾಕ್ಕೊಂಡು ಸಿಲಿಂಡರ್ ಆಕಾರದಲ್ಲಿ ಸ್ಟಿಕ್ಗಳನ್ನು ಮಾಡ್ಕೊಳ್ತಾ ಹೋಗಿ ಸ್ನೇಹಿತರೆ. ನೋಡಿ, ಹಿಂಗೆ ತಿರುಗಿಸಿದ್ರೆ ಸಾಕು, ಈ ಥರ ಆಗುತ್ತೆ. ಸೊ ಎಲ್ಲವನ್ನು ಕೂಡ ಇದೇ ರೀತಿಯಲ್ಲಿ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ. ನಂತರ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದೊಂದೇ ಸ್ಟಿಕ್ಗಳನ್ನು ಇವನ್ನ ಇಡ್ತಾ ಹೋಗೋಣ. ನೋಡಿ, ನೆನಪಲ್ಲಿರಲಿ, ತುಂಬ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಬೇಯಬೇಕಿದು. ನೀವು ತುಂಬ ಹೆಚ್ಚಿನ ಉರಿ ಇಟ್ಕೊಂಡು ಬೇಯಿಸ್ಕೊಂಬಿಟ್ರೆ ಒಳಗಡೆ ಬೆಂದಿರೋದಿಲ್ಲ, ಈಟಂಗೆ ಆಗಿಬಿಡುತ್ತೆ. ಹಾಗಾಗಿ ತುಂಬ ಸಿಮ್ಮರಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನನ್ನ ಪ್ರಕಾರ 2-3 ನಿಮಿಷ, ಕೆಲವು ಸರಿ 5 ನಿಮಿಷನೇ ಬೇಕಾಗುತ್ತೆ. ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆವಾಗವಾಗ ಇದನ್ನು ಅಂದರೆ ಸ್ಟೆಪ್ ಔಟ್ ಅಂದರೆ ಆ ಕಡೆಯಿಂದ ಈ ಕಡೆ ಜಾಲರಿಯಲ್ಲಿ ಆಡಿಸ್ತಾ ಇರ್ರಿ. ಆವಾಗ ಏನಾಗುತ್ತೆ ಅಂದರೆ ಚೆನ್ನಾಗಿ ಬೇಯುತ್ತೆ. ನೋಡಿ, ಅದೆಲ್ಲ ಕಲರ್ ಶೇಡ್ ಆದಮೇಲೆ ಚೆನ್ನಾಗಿ ಬೆಂದಮೇಲೆ ನೋಡಿರಿ ರೆಡಿ ಆಯಿತು. ನಿಜವಾಗ್ಲೂ ಇದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಒಂದ್ಸರಿ ನೀವು ಮನೆಯಲ್ಲಿ ಮಾಡಿಕೊಂಡು ತಿನ್ನಿ ಸ್ನೇಹಿತರೆ, ಸಖತ್ತಾಗಿರುತ್ತೆ. ಇವತ್ತು ಸಂಜೆಯ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಮಾಡಿದಂಥ ಈ ಸಣ್ಣ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಹಿಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.